ವೀಕ್ಷಕರೇ, ಕನ್ನಡ ನಾಡು ಸುದ್ದಿಗೆ ಸ್ವಾಗತ. ನವಲಗುಂದ ತಾಲೂಕು ಆಡಳಿತ ವತಿಯಿಂದ ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತಿ ಉತ್ಸವ. ನವಲಗುಂದ ಪಟ್ಟಣದ ತಾಲೂಕು ಆಡಳಿತ ವತಿಯಿಂದ ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತಿ ಉತ್ಸವ ಮಿನಿ ವಿಧಾನಸೌಧ ಸಭಾಂಗಣದಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡ ಜಯಂತ್ಯುತ್ಸವ ಶಾಲಾ ಮಕ್ಕಳಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ತಹಸೀಲ್ದಾರ್ ಸುಧೀರ್ ಸಾಹುಕಾರ್ ಮಾತನಾಡಿ, ಬೆಂದಕಾಳೂರು ಎನ್ನುವ ಮಹಾನಗರ ಬೆಂಗಳೂರು ಪರಿವರ್ತನೆ ಮಾಡಿದ ಕೀರ್ತಿ ಕೆಂಪೇಗೌಡರಿಗೆ ಹೇಳುತ್ತಾ, ಎಲ್ಲರಿಗೂ ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತಿ ಹಾರ್ದಿಕ ಶುಭಾಶಯಗಳು ಎಂದು ಶುಭ ಕೋರಿದರು. ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕರು ಹಾಗೂ ತಾಲೂಕು ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು, ಕನ್ನಡ ಪರ ಸಂಘಟನೆಗಳು, ಮುಖಂಡರು, ವಿವಿಧ ಸಂಘ ಸಂಸ್ಥೆಗಳು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸೇರಿದಂತೆ ಎಲ್ಲ ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಪ್ರತಿಭಾವಂತ ಮಕ್ಕಳಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ವರದಿ ಶರೀಫ್, ಕನ್ನಡ ನಾಡು ಸುದ್ದಿ, ನವಲಗುಂದ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದ್ರ ಬಗ್ಗೆ ಹೇಳಿದ್ದು ನಮ್ಮ ಸೈನ್ಸ್ ಹುಡುಗಿ ರಿಯಲಿ ಆ ಹುಡುಗಿ ಅಪ್ರಿಷಿಯೇಟ್ ಮಾಡ್ತೀನಿ. ಎಲ್ಲ ಭಾಷಣಗಳನ್ನು ಸೇರಿಸ್ಕೊಂಡಿಲ್ಲ. ಈಗ ಅದು ಪ್ರೆಸೆನ್ಸ್ ಆಫ್ ಮೈಂಡ್ ತೋರಿಸ್ತದೆ. ಆಕ್ಚುಲಿ ಅದನ್ನ ಹೇಳಬೇಕು ನಾವು. ಈಗ ನಮ್ಮ ಹೆಸರು ಕೆಂಪೇಗೌಡರ ಹೆಸರು ಈ ಜಯಂತಿ ಇವತ್ತಿನ ನೋಟ ಬೆಂಗಳೂರು ನಿರ್ಮಾಣ ಮಾಡಿದ್ದಕ್ಕೆ ನವಲಗುಂದಲ್ಲಿ ಯಾಕೆ ಮಾಡ್ತಾ ಇದಾರೆ ಅಂತಂದ್ರೆ ಅದಕ್ಕೊಂದು ಮಹತ್ವ ಇದೆ. ಅದನ್ನ ದೊಡ್ಡ ಲೆವೆಲ್ಗೆ ತಗೊಂಡು ಹೋಗ್ತಾ ಇದ್ದಾರೆ. ಆ ಮಿಷನ್ ಅಷ್ಟು ದೊಡ್ಡ ಬೃಹತ್ ಬೆಂಗಳೂರು ಬೆಳೆಸಿದೆ. ಇದನ್ನ ನಾವು ಆರ್ಗನೈಸ್ ಮಾಡ್ಲಿಕ್ಕೆ ನಮ್ದು ಒಂದು ವಿಸಿ ಮಾಡಿ ಏನ್ ಹೇಳ್ಬಿಟ್ರೆ ನಾವು ಒಂದು ಇದನ್ನ ಮಾಡ್ತೀವಿ, ಎಲ್ಲ ಸ್ಪರ್ಧೆ ಆಚರಿಸ್ಬೇಕು, ಎಲ್ಲ ಸ್ಪರ್ಧೆ ಮಾಡಬೇಕು, ವಿಜೃಂಭಣೆಯಿಂದ ಆಚರಿಸ್ಬೇಕು ಅಂತ ಹೇಳಿ ನಾವು ಕಂಟಿನ್ಯೂಸ್ ನಮ್ಮ ವರ್ಕ್ ಶೆಡ್ಯೂಲ್ ಮೀಟಿಂಗ್ 100 ಮೀಟಿಂಗು ಸರಿಯಾಗಿ ಮಾಡಲಿಲ್ಲ. ಬಟ್ ನಮ್ಮ ಬಿ ಅವರು ನಾವು ಇವತ್ತು ಇದು ಮಾಡ್ಬೇಕು. ಬಿ ಒ ಮತ್ತು ನಮ್ಮ ಕಾಲೇಜ್ ಲೆಕ್ಚರರ್ಸ್ ಎಲ್ಲ ತಮ್ಮ ಚಲೋ ಆರ್ಗನೈಸ್ ಮಾಡಿದ್ರು. ಅದೇ ರೀತಿ 150 ಮಂದಿ ವಿದ್ಯಾರ್ಥಿಗಳು ಹೈಸ್ಕೂಲ್ ಲೆವೆಲ್ನಾಗ ಇದಕ್ಕೆ ಸ್ಪರ್ಧೆಗೆ ಪಾರ್ಟಿಸಿಪೇಟ್ ಮಾಡಿದ್ರು. ಅದರಲ್ಲಿ ಆಯ್ಕೆಯಾದವ್ರಿಗೆ ನೋಡಿದ್ರಿ. ಮತ್ತೆ ಅವ್ರ ಆಶೀರ್ವಾದ ಕರೆಕ್ಟ್ ಇದೆ. ಭಾಷಣ ಮಾಡಬೇಕಾದ್ರೆ ಅವ್ರದ್ದು ಎಲ್ಲ ಇದನ್ನು ತಿಳಿದ್ಬಿಡ್ತು ನಮ್ಗೆ ಏನ್ ಮಾಡಿದ್ದಾರೆ ಅಂತ ಹೇಳಿ. ನಾವು ರೈಟಿಂಗ್ನಾಗೂ ನಮ್ಗೆ ಕ್ರಾಫ್ಟ್ ಕಳಿಸಿದ್ದಾರೆ. ಅವ್ರು ಏನ್ ಬರೋದ್ರು ತಿಂದು ಸರ್ ಅದು ಬಂದಿಲ್ಲ ನಮ್ಗೆ. ಚಲೋ ನಾಲೆಜ್ ಇದೆ ಎಲ್ಲರಿಗೂ. ಒಂದು ಅಷ್ಟು ಕಡಿಮೆ ಟೈಮ್ ಒಳಗೆ ನಾವು ಟೈಮ್ ಫ್ಲಾಶ್ ಇದನ್ನ ಆದಂಗೆ ಆಯ್ತು, ಫಂಕ್ಷನ್ ಆದಂಗೆ ಆಯ್ತು. ಆ ಟೈಮ್ ಅದ್ರ ವಿದ್ಯಾರ್ಥಿಗಳು ಈ ರೀತಿ ಮೇಡಮ್ ಹೇಳಿದ್ರು ಪ್ರಿಪರೇಷನ್ ಟೈಮ್ ಇದ್ದಿಲ್ಲ, ದಟ್ ಈಸ್ ಇಂಪಾರ್ಟೆಂಟ್. ಆಮೇಲೆ ಮೇಡಮ್ ಹೇಳಿದ್ರು ಎಲ್ಲ ವಿದ್ಯಾರ್ಥಿನಿಯರ ಹೆಚ್ಚಿಗೆ ಇದು ಮಾಡಿದ್ರಂತ ರಿಯಲಿ ಅಪ್ರಿಷಿಯೇಟಿವ್ ಆಲ್. ಮತ್ತು ಅದೇ ರೀತಿ ಹೈಸ್ಕೂಲ್ ಮತ್ತು ಕಾಲೇಜ್ ಲೆವೆಲ್ನಾಗೂ ಮತ್ತು ಹೆಚ್ಚಿನ ಇದನ್ನೇ ಪರ್ಫೆಕ್ಟ್ ಮಾಡಿದ್ರು. ಅದ್ರಾಗ ನಾವು ವಿನ್ನರ್ಸ್ ಆರಿಸಿದ್ದಾರೆ. ಆ ಹುಡುಗಿ ಯಾಕಿಂದ ಅದು ಇದನ್ನಿತ್ತು ಫೋರ್ಸ್ ಇತ್ತಲ್ಲ, ಅದು ಭಾಷಣ ಮಾಡೋದು ನೋಡ್ಬೇಕಿತ್ತು.